ಅಧಿಕ ಮಾಸದಲ್ಲಿ ಸ್ನಾನಕ್ಕೆ ತುಂಬ ಮಹತ್ವ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗಿನ ಜಾವ ಸರಿಯಾದ ಟೈಮ್ನಲ್ಲಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ನೀವು ಸ್ನಾನ ಮಾಡ್ತೀರಿ ಅಂತಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಲ್ಲರಿಗೂ ವಿಶೇಷವಾಗಿ ಫಲವನ್ನು ಹೇಳಿದ್ದಾರೆ. ಒಂದೊಂದು ದಿವಸಕ್ಕೂ ಒಂದೊಂದು ಫಲ ನೋಡಿ. ಉದಾಹರಣೆಗೆ 7 ಜನ್ಮದಲ್ಲಿ ಮಾಡಿದ ಪಾಪ ಕಳಿಬೇಕಾ? ರಥಸಪ್ತಮಿ ಕಾಯಿಲೆ ಬೇಡಿ, ಅಧಿಕ ಮಾಸ 1 ದಿವಸ ಸಾಕು, 1 ಸ್ನಾನ ಸಾಕು. ಆ ಸ್ನಾನಕ್ಕೆ 7 ಜನ್ಮಗಳ ಪಾಪ ಕಳೆಯುವಂತಹ ಶಕ್ತಿ. ಪಾಪಗಳೆಲ್ಲ ನಡಗ್ತಾ ಇರತ್ತಂತೆ ನೀವು ಸ್ನಾನ ಮಾಡ್ತಾ ಇದ್ರೆ. ಹೇಗೆ ಹೇಳ್ತಾರೆ, ಅಶ್ವತ್ಥದ ಎಲೆಗಳು ಆ ಕಡೆ ಈ ಕಡೆ ಅಲುಗಾಡ್ತಾ ಇರತ್ತಲ್ಲ, ಹಾಗೆ ಅಲುಗಾಡತ್ತಂತೆ ಪಾಪಗಳು. ಇದು 1 ದಿವಸದ ಸ್ನಾನಕ್ಕೆ. ಇನ್ನು 10 ಜನ್ಮಗಳ ಪಾಪ ಕಡಿಬೇಕಾ? ಅಧಿಕ ಮಾಸದಲ್ಲಿ ಪರ್ವಕಾಲ ಅಂತ ಬರುತ್ತೆ. ಅಂದ್ರೆ ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ವೈಧೃತಿ, ವ್ಯತಿಪಾತ, ವಿಶೇಷವಾಗಿ ಈ ಪರ್ವಕಾಲಗಳಲ್ಲಿ ಸ್ನಾನ ಮಾಡಿ. ಇನ್ನು 100 ಜನ್ಮಗಳ ಪಾಪ ಕಳಿಬೇಕಾ? 15 ದಿವಸ ತಪ್ಪದೆ ಆ ಘಳಿಗೆಯಲ್ಲಿ ಬೆಳಗಿನ ಜಾವ ಸ್ನಾನ ಮಾಡಿ. ಇನ್ನು 1000 ಜನ್ಮಗಳ ಪಾಪ ಕಳಿಬೇಕಾ? ಇಡೀ ತಿಂಗಳು ಅಧಿಕ ಮಾಸ ಸರಿಯಾಗಿ ಸೂರ್ಯೋದಯಕ್ಕಿಂತ ಮೊದಲು ಸ್ನಾನವನ್ನ ಮಾಡಿ. ಇಷ್ಟು ಮಾಡಿದರೆ ನಿಮ್ಮ ಎಲ್ಲಾ ಪಾಪಗಳ ಪರಿಹಾರ ಆಗುತ್ತೆ. ಎಂಥ ಅವಕಾಶ! ಇಡೀ ವರ್ಷ ಆರಾಮಾಗಿ ಇದ್ಬಿಡ್ಬೋದು ಅಧಿಕ ಮಾಸದಲ್ಲಿ ಒಂದು ಸರಿಯಾಗಿ ಮಾಡಿದರೆ.